ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ನಾನಿದ್ದೀನಿ ಇವತ್ತು ಚರಿ ಮನೇಲಿ. ಏನು ಸ್ಪೆಷಲ್ ಅನ್ಕೊತಾ ಇದ್ದೀರಾ? ಅವಳೇನು ಸ್ಪೆಷಲು. ಸೊ ಇವತ್ತು ಸಂಡೇ ಆಗಿತ್ತಲ್ಲ, ತುಂಬ ಬೋರ್ ಹೊಡಿತಿತ್ತು, ಹಾಗೆ ತುಂಬ ಕ್ರೇವಿಂಗ್ಸ್ ಆಗ್ತಿತ್ತು, ಏನಾರ ತಿನ್ಬೇಕು ಅನ್ನಿಸ್ತಿತ್ತು. ಸೊ ನನಗೆ ತಕ್ಷಣ ನೆನಪಾಗಿದೆ ನಮ್ಮ ಅಂಟಿ ಮಾಡ್ತಿರುವ ಜೋಳದ ಮಸಾಲ ರೊಟ್ಟಿ. ಆ್ಯಕ್ಚುಲಿ ನನಗಂಥದ್ದು ತುಂಬಾ ಫೇವ್ರೇಟ್ ಆಗಿರೋವಂಥದ್ದು. ಸೊ ಅದನ್ನ ನಿಮ್ಮ ಜೊತೆನೂ ಶೇರ್ ಮಾಡಬೇಕಂತ ಇಲ್ಲಿಗೆ ಬಂದಿದ್ದೀನಿ ಇವತ್ತು. ಸೊ ಲೆಟ್ಸ್ ಸಿ ಆಂಟಿ ಏನೇನು ಹಾಕಿ ಹೇಗೆ ರೊಟ್ಟಿ ಮಾಡ್ತಾರಂತೆ ನೋಡುವ. ನನ್ನ ಜೊತೆ ಜಾಯಿನ್ ಆಗ್ತಿದ್ದಾರೆ ಇವತ್ತು ಕುಮಾರ್ ಅವರು. ಹಾಯ್ ಅಂತ ಈಗ ಎಂಟ್ರಿ ಆಗ್ತಾ ಇದ್ದೀನಿ. ಸೊ ನನ್ನ ಜೊತೆ ಅವರು ಕೂಡ ಜಾಯಿನ್ ಆಗ್ತಾ ಇದ್ದಾರೆ. ಅವ್ರು ಇಲ್ದಂಗೆ ಯಾವ್ದನ್ನ ವ್ಲಾಗ್ ಆಗುತ್ತಾ? ಚಾನ್ಸೇ ಇಲ್ಲ. ಫಸ್ಟಾಗಿ ಏನು ಬೇಕಾಗುತ್ತೆ ಸರಿ? ಜೋಳದ ಮಸಾಲೆ ರೊಟ್ಟಿ ಮಾಡೋದಕ್ಕೆ ಆ್ಯಸ್ ಯೂಶುವಲ್ ಜೋಳದ ಹಿಟ್ಟು ಬೇಕು. ಜೋಳದ ಹಿಟ್ಟು ಜೊತೆಗೆ ಮಸಾಲ ಅಲ್ವಾ, ಸೊ ಈರುಳ್ಳಿ, ಕೊತ್ತಂಬರಿ, ಕರಿಬೇವು, ಕ್ಯಾರೆಟ್ ತುರಿ, ಕಾಯಿ ತುರಿ, ಜೀರಿಗೆ. ಇದು ಎಕ್ಸ್ಟ್ರಾ ರುಚಿ ಕೊಡೋದಕ್ಕೋಸ್ಕರ ಕಡಲೆಕಾಯಿ ಬೀಜದ ಪುಡಿ ಮಾಡಿರೋದು, ಹುರಿದು ಪುಡಿ ಮಾಡಿರೋದು. ಹಂಗಂದ್ರೆ ಟೇಸ್ಟ್ ಎಮ್ಮಿ ಆಗೇ ಇರುತ್ತೆ ಅಲ್ಲ? ಹೌದು, ಸೂಪರ್. ಸೊ ಇಲ್ಲಿ ಆಂಟಿ ಏನೋ ಮಾಡ್ತಿದ್ದಾರೆ. ಅಮ್ಮ ಅಲ್ಲಿ ಏನೋ ಹಿಟ್ಟು ಕಲಿಸ್ತಾ ಇದ್ದಾರೆ. ಹಿಟ್ಟು ಕಲಿಸೋದಕ್ಕೆ ಎಲ್ಲರೂ ಒಂದೊಂದು ಥರ ಕಲಿಸ್ತಾರೆ. ಇದು ನಮ್ಮಮ್ಮನ ಸ್ಟೈಲ್ ಅಂತಲೇ ಹೇಳ್ಬೋದು. ಫಸ್ಟು ಅನ್ನ ಇರುತ್ತಲ್ಲ, ಅನ್ನನೆಲ್ಲ ಫುಲ್ಲು ನುಣ್ಣಗೆ ಪೇಸ್ಟ್ ಮಾಡಿ ಅದನ್ನು ಬಿಸಿ ಕುದಿಸ್ತಾ ಇದ್ದಾರೆ. ಕುದಿಸಿ ಅದೊಂದು ಅದಕ್ಕೆ ಬಂದಮೇಲೆ ಜೋಳದ ಹಿಟ್ಟನ್ನ ಅದಕ್ಕೆ ಮಿಕ್ಸ್ ಮಾಡಿ ಹಿಟ್ಟು ಕಲಿಸ್ತಾರೆ. ಮಿಕ್ಕಿರೋ ಅನ್ನದ್ರಲ್ಲೂ ಸಹ ಮಾಡ್ಬೋದಾ? ಹೌದು, ನಾನು ಮಾಡೋದು ಬಿಸಿ ಅನ್ನನೇ, ಯಾವ್ದ್ರಾಗಾರು ಮಾಡ್ಕೋಬಹುದು. ನೀವಿಲ್ಲ ಅನ್ನ ಹಾಕಲ್ಲ ಅಂದ್ರೆ ಅದ್ರ ಬದಲು ನೀರುಳಿಕೆ, ಉಪ್ಪು, ಹಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ಬಿಟ್ಟು ಕಾಯಿಸಿರೆ ಅದು ಒಡೆದೋಗುತ್ತೆ, ಅಂದ್ರೆ ಗಂಟು ಆಗುತ್ತೆ. ಮುಂಚೆನೆ ನೀರು ಹಿಟ್ಟು ಮಿಕ್ಸ್ ಮಾಡ್ಕೊಂಬಿಟ್ಟು ಕಾಯಕ್ಕೆ ಇಡಬೇಕು. ಈಗ ಅದು ಒಂದು ಅದಕ್ಕೆ ಕಾದಿದೆ, ಅದ್ರೊಳಗೆ ಜೀರಿಗೆ ಫುಲ್ ಮಿಕ್ಸ್ ಮಾಡಿ ನೆಕ್ಸ್ಟ್ ಇರೋ ಎಲ್ಲ ಮಸಾಲಾ ಐಟಮ್ಸ್ನು ಒಂದೊಂದು ಹಾಗೆ ಹಾಕೋತಾ ಹೋಗ್ತೀವಿ. ಇದು ಈರುಳ್ಳಿ, ಕರಿಬೇವು, ಕೊತ್ತಂಬರಿ ಸೊಪ್ಪಿದು, ಕ್ಯಾರೆಟ್ ತುರಿ, ಕಾಯಿ ತುರಿ, ಎಕ್ಸ್ಟ್ರಾ ರುಚಿಗೋಸ್ಕರ ಕಡಲೆ ಬೀಜದ ಪುಡಿ, ಹುರಿದು ಪುಡಿ ಮಾಡಿಟ್ಟಿರೋದು. ಇಷ್ಟನ್ನು ನೀಟಾಗಿ ಅಂದರೆ ಒಂದು ರೌಂಡ್ ಬೇಯೋ ಥರ ಫುಲ್ಲು ಮಿಕ್ಸ್ ಮಾಡ್ಕೋಬೇಕು. ಖಾರಕ್ಕೆ ಖಾರದ ಪುಡಿ ಮತ್ತು ಹಸಿಮೆಣಸಿನ್ಕಾಯಿ ಸಹ ಯೂಸ್ ಮಾಡ್ಬೋದು. ಎರಡರಲ್ಲಿ ಯಾವುದು ನಿಮ್ಮ ಕಂಫರ್ಟ್ ಇರುತ್ತೋ ಅದನ್ನೇ ಪ್ರಿಫರ್ ಮಾಡ್ಕೊಳ್ಳಿ. ಜೋಳದ ರೊಟ್ಟಿನ ಬರೀ ಖಡಕ್ ಆಗಿ ನೋಡಿರ್ತೀರಾ, ಇದು ತುಂಬಾ ಸ್ಮೂತ್ ಆಗಿ ಜೋಳದ ರೊಟ್ಟಿ ಬರುತ್ತೆ. ತುಂಬಾ ಸಾಫ್ಟ್ ಟೇಸ್ಟಿ ಆಗಿರುತ್ತೆ. ಚಟ್ನಿ ಸಹ ಇಲ್ದಲೆ ಬರೀ ತುಪ್ಪ ಆ ಥರನೂ ತಿನ್ಬೋದು, ಸಖತ್ತಾಗಿರುತ್ತೆ. ಜೋಳದ ಹಿಟ್ಟು ಹಾಕ್ತಿದ್ದಾರೆ. ಅದನ್ನ ನೋಡ್ಕೊಂಡು ಹಾಕೊಂಡ್ರೆ ಸಾಕು. ಪ್ರಪೋರ್ಷನ್ ಏನು ಡೆಫಿನೆಟ್ ಆಗಿ ನಾವು ಯಾವುದೇ ರೀತಿ ಪ್ರಪೋರ್ಷನ್ ತಗೊಂಡಿಲ್ಲ. ಹದ ನೋಡಿಕೊಂಡು ತೀರಾ ಗಟ್ಟಿಗೂ ಆಗ್ದಲೆ ತೀರಾ ತೆಳ್ಳಗೂ ಆಗ್ದಲೆ ಇರೋ ಥರ ಕಲಿಸ್ಕೊತಾ ಇದೆ. ಬಿಸಿ ಇರೋ ಕಾರಣದಿಂದ ಸ್ಪೂನಲ್ಲೇ ಮಿಕ್ಸ್ ಮಾಡ್ತಾ ಇದೆ. One eternity later. ಹಿಟ್ಟು ಬಿಸಿ ಇರುತ್ತೆ, ಕೊಂಡು ನಿಮ್ಮ ಕೈ ಹುಷಾರ್, ನೀಟಾಗಿ ಕಲಿಸ್ಕೊಳ್ಳಿ. ಸೊ ಈಗ ಆಯಿಲ್ ಆ್ಯಡ್ ಮಾಡ್ತಿದ್ದಾರೆ. ಎಷ್ಟು ಚಂದ ತಟ್ತಿದಾರಲ್ವಾ ಚರಿ? ಅಂಟಿದ್ರಲ್ಲಿ ಮಸ್ತ್ ಎಕ್ಸ್ಪರ್ಟ್ ಇದ್ದಾರೆ. ನಾವೇನಾದ್ರು ತಟ್ಟಕ್ಕೆ ಹೋಗೋ ಅನ್ನೋದು ಹ್ಯಾಂಗಲಲ್ಲಿ ಅರ್ಧೋಗಿರುತ್ತೆ. ಪೇಪರ್ ತಿನ್ನಂಗೆ ತಟ್ಟೈತೆ ನಾವು. ಅಲ್ಲ, ಸೊ ಪ್ಯಾನಿಗೆ ಆಯಿಲ್ ಹಾಕ್ಕೊಂಡಿದ್ದಾರೆ.
ಚಂದ ಬಂದಿದೆ ಅಲ್ವಾ? ರೋಸ್ಟ್ ನೋಡಿ ಚಂದ ಆಗಿದೆ, ನೋಡೋಕೆ ಸಖತ್ ಕಲರ್ಫುಲ್ ಆಗಿ ಸಹ ಇದೆ. ಒನ್ ಸೈಡ್ ರೋಸ್ಟ್ ಆಗಿದೆ, ಓ ಇನ್ನೊಂದು ಸೈಡು ಕ್ರಿಸ್ಪಾಗಿ ರೋಸ್ಟ್ ಆಗಿದೆ. ಸೊ ಫೈನಲಿ ನಮ್ಮ ರೊಟ್ಟಿ ಇಷ್ಟು ಚೆನ್ನಾಗಾಗಿದೆ. ದೆನ್ ವಿ ಆಲ್ ಎಂಜಾಯಿಂಗ್ ಇಟ್. ನೀವು ಮಾಡ್ಕೊಂಡು ಹ್ಯಾಪಿಯಾಗಿ ತಿಂತಾ ಇರಿ. ಇದು ಪುಟಾಣಿ ರೊಟ್ಟಿ ನನಗೋಸ್ಕರ. ಎಷ್ಟು ಸ್ಮೂತಾಗಿ ಬರ್ತಿದೆ ಹೇಳು. ಹೇಗಿದೆ ಚರಿತಾ ಮದುವು? ಸೂಪರ್ ಆಗಿದೆ. ಫೈನಲಿ ಎಲ್ಲ ಎಂಜಾಯ್ ಮಾಡ್ಕೊಂಡು ತಿಂತಾ ಇದ್ದೀವಿ ಅಷ್ಟೇ. ಕುಮಾರ ಹೇಗಿದೆ ರೊಟ್ಟಿ? ಅಮ್ಮ ನೀನೇ ಮಾಡಿದ ರೊಟ್ಟಿ, ನಿಂಗೆ ಹೇಗಿದೆ? ನಮ್ಮ ಚೆಫ್ ಇವರೇ, ಇಂಟ್ರೊಡ್ಯೂಸ್ ಮಾಡು. ನಮ್ಮಮ್ಮ ಇವರೇ ಇಷ್ಟು ಚೆನ್ನಾಗಿರೋ ರೊಟ್ಟಿ ಮಾಡ್ರಿ ನಮ್ಮ ಹೊಟ್ಟೆ ತುಂಬಿಸ್ತಾ ಇರೋರು. ನಾನು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ನಮ್ಮಮ್ಮ ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾರೆ ಅಂತ. ನನ್ನ ಡಿಜೆಗಳಿಗೆಲ್ಲ ಇವ್ರು ಹಿಂಗೆ ನಗ್ತಾ ಇರ್ತಾರೆ. DJ ಅಬ್ರಿವೇಷನ್ ಬೇಕಿದ್ರೆ ಕಮೆಂಟ್ ಮಾಡಿ. ಅಯ್ಯೋ ನಮ್ಮಮ್ಮ ಸಸ್ಪೆನ್ಸ್ ಎಲ್ಲ ಹಾಳು ಮಾಡ್ತು. ಫೈನ್ ಅಮ್ಮ ಹೇಗಿದೆ? ಕುಮಾರ ಒನ್ ಮೋರ್ ಅಂತ ತಿಂತಾ ಇರ್ಬೋದಾ? ನೋಡ್ತೀನಿ ಎಷ್ಟು ಒನ್ ಮೋರ್ ತಿಂತಿ ಅಂತ. ಲೈನ್ಸಲ್ಲಿ ವಿವರಣೆ ಕೊಡಿ ಕುಮಾರ ಅವರೇ. ಟೇಸ್ಟ್ ಏನು ಬರ್ತಾ ಇದೆ, ಫ್ಲೇವರ್ ಏನು ಬರ್ತಾ ಇದೆ ಹೇಳಲ್ಲ. ನೀನ್ ಚಟ್ನಿ ಜಾಸ್ತಿ ಇಷ್ಟ ಆಯ್ತಾ, ರೊಟ್ಟಿ ಜಾಸ್ತಿ ಇಷ್ಟ ಆಯ್ತಾ? ರೊಟ್ಟಿ. ಇದಕ್ಕೂ ಮುಂಚೆ ಈ ತರ ಟ್ರೈ ಮಾಡಿದ್ದೆ ಎಲ್ಲಾರ? ಮಾಡಿದ್ದೆ. ಎಲ್ಲಿ? ಇಲ್ಲೇ ತಿಂದಿದ್ದಾ? ನಿಮ್ಮನೇಲಿ ಈ ತರ ಇನ್ನು ಟ್ರೈ ಮಾಡಲ್ವಾ? ನಮ್ಮ ಮನೇಲಿ ಇದು ಟ್ರೈ ಮಾಡೋದು. ನಮ್ಮ ವ್ಲಾಗ್ ತೋರಿಸಿ ಟ್ರೈ ಮಾಡಕ್ಕೆ ಹೇಳು. ಸರಿ, ಥ್ಯಾಂಕ್ ಯು ಚರಿತಾ ಮಾದೇವ್. ಆಂಟಿ ಕಡೆಯಿಂದ ನನಗೆ ಇಷ್ಟು ಒಳ್ಳೊಳ್ಳೆ ರೊಟ್ಟಿ ಮಾಡಿಸ್ಕೊಡ್ಸಿದ್ಕೆ. ನಿನ್ಗಿಲ್ದಲ್ಲ ಇರೋ ರೊಟ್ಟಿನ ಅಯ್ಯೋ, ಮಾಡಿದವರು ನನ್ನಷ್ಟು ಬಿಲ್ಡಪ್ ತಗೊಳ್ಳಲ್ಲ. ಸೊ ದಿಸ್ ವಾಸ್ ದ ವಿಡಿಯೋ. ನನ್ನ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ನಿಮ್ಗೆ ಹೇಗೆ ಅನ್ನಿಸ್ತು ವಿಡಿಯೋ ಅಂತ ಅಂದ್ಬಿಟ್ಟು.